ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಮಾರ್ನಿಂಗ್ ಇದ್ದಿದ್ದು ತುಂಬ ಲೇಟ್ ಆಯಿತು. ಸೊ ನನ್ನ ಕಾರ್ ಫುಲ್ ಗಲೀಜಾಗಿದೆ. ಕಾರ್ನ ಸರ್ವಿಸಿಂಗ್ ಮಾಡಬೇಕಿತ್ತು. ಸೊ ಹಾಗಾಗಿ ನಮ್ಮ ಪಕ್ಕದ ರೋಡಲ್ಲಿರುವಂತಹ ಹುಂಡೈ ಸರ್ವಿಸ್ ಶೋರೂಮ್ಗೆ ಕಾರ್ ತೊಗೊಂಡು ಹೋಗ್ತಾ ಇದ್ದೆ. ಸೊ ಹುಂಡೈ ಶೋರೂಮ್ ಹತ್ರ ಬಂದಿದ್ದೀನಿ. ಕಾರ್ನ ಇವಾಗ ಕೊಡಬೇಕು, ಕೊಟ್ಟು ಬಂದಿದ್ದೀನಿ. ಸೊ ಅದಾದ ನಂತರ ಕಾರ್ ಇಸ್ಕೊಬರ್ಬೇಕಿತ್ತಲ್ಲ. ಸೊ ಹಾಗಾಗಿ ನಡ್ಕೊಂಡೇ ಹೋದ್ವಿ ನಾನು ಮತ್ತು ನನ್ನ ಫ್ರೆಂಡ್ ಕಾವ್ಯ. ನನ್ನ ಕಾರ್ ಆಲ್ರೆಡಿ ಫ್ರೆಶ್ ಆಗಿ ರೆಡಿಯಾಗಿತ್ತು. ಖುಷಿ ಆಯಿತು. ಏನಿದೆ ಅದೆಲ್ಲ ಮುಗಿಸಿ ನೆಕ್ಸ್ಟ್ ಡ್ರೈವ್ ನಮ್ಮ ಪಯಣ ಸಾಗಿಸಿದ್ದು. ಕ್ಲೀನಿಂಗ್ ಮಾತ್ರ ಸಖತ್ತಾಗಿ ಮಾಡಿದರು. ಸರ್ವಿಸ್ ಕೂಡ ಸೂಪರಾಗಿತ್ತು. ಕಾರ್ ಹೊಸದಾಗಿತ್ತು. ಸೊ ನಮ್ಮ ಪಯಣನ ಸ್ಟಾರ್ಟ್ ಮಾಡಿದ್ವಿ ಹೊಸಪೇಟೆಗೆ ಹೋಗ್ತಾ ಆರಾಮಾಗಿ ಸಾಂಗ್ ಕೇಳ್ಕೊಂಡು ಹೋಗೋಣ ಅಂತ ಹೋಗಿ ಗೊರಗುಂಟೆ ಪಾಳ್ಯ ಹತ್ತತ್ರ ಹೋದ್ವಿ. ಓ ಮೈ ಗಾಡ್, ನಮ್ಮ ಶರ್ಟನ್ ಗ್ರ್ಯಾಂಡ್ ಹತ್ರ ಸ್ವಲ್ಪ ಟ್ರಾಫಿಕ್ ಇತ್ತು. ಬಟ್ ಹೇಗೂ ಹೀಗೂ ಹೋದರೆ ಗೊರಗುಂಟೆ ಪಾಳ್ಯದ ಹತ್ರ ಸಖತ್ತು ಟ್ರಾಫಿಕ್ ರೀ. ನೋಡಿ ತಲೆ ಕೆಟ್ಟೋಯ್ತು. ಯಪ್ಪ ಅಂತ ಯೋಚನೆ ಮಾಡಿಕೊಂಡು ಟ್ರಾಫಿಕ್ ಆದಮೇಲೆ ಫ್ಲೇವರಲ್ಲಿ ಹತ್ಕೊಂಡು ಅಂತ ಫಾಸ್ಟಾಗಿ ಹೋಗ್ತಾ ಇದ್ವಿ. ಅಷ್ಟರಲ್ಲಿ ಹೊಟ್ಟೆ ಹಶ್ವಾಯಿತು. ಶಿರಾ ಹತ್ರ ಒಂದು ಮೈಸೂರು ಫ್ಯಾಮಿಲಿ ಡ್ಯಾಬಾಗಿ ಬಂದ್ವಿ. ಡ್ಯಾಬಾಗಿ ಬಂದು ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಈ ರೋಡಲ್ಲಿ ತುಂಬ ಸತಿ ಓಡಾಡಿದ್ವಿ, ಬಟ್ ಇಲ್ಲೆಲ್ಲೂ ತಿಂದಿರಲಿಲ್ಲ. ಫುಡ್ಡಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ತುಂಬ ಹೊಟ್ಟೆ ಹಶ್ವಾಗಿತ್ತು. ಬಂತು ಪೆಪ್ಪರ್ ಡ್ರೈ ಮತ್ತು ಲೆಮನ್ ಚಿಕನ್ ಬಂತು. ಲೆಮನ್ ಚಿಕನ್ನ ಫಸ್ಟು ಟೇಸ್ಟ್ ಮಾಡ್ತಾಯಿದ್ದು ನನ್ನ ಫ್ರೆಂಡ್ ಕಾವ್ಯ. ಫುಲ್ಲು ಬಿಸಿ ಬಿಸಿಯಾಗಿ ಸ್ಪೈಸಿಯಾಗಿ ಸಖತ್ತಾಗಿತ್ತು. ಒಳ್ಳೆ ಕ್ರೇಜಿಗರು. ಸೊ ಅದನ್ನ ತಿಂದು ಟೇಸ್ಟ್ ನೋಡಿದ್ರೆ ಆಹಾ ಸೂಪರಾಗಿತ್ತು. ಅದಂತಂದ್ರೆ ರೊಟ್ಟಿ ಆಗಿರ್ಬೋದು, ಕೊಲ್ಲಾಪುರಿ ಸಮೀಸ್ ಆಗಿರ್ಬೋದು, ಪ್ರತಿಯೊಂದನ್ನು ಆರ್ಡ್ರ್ ಮಾಡಿದ್ವಿ. ಚೆನ್ನಾಗಿ ತಿಂದ್ವಿ, ಆರಾಮಾಗಿ ಖುಷಿ ಆಯಿತು. ಮತ್ತು ಹೊಸಪೇಟೆ ಹೊಡ್ತಾ ಪ್ಲಾನಲ್ಲಿ ಸಖತ್ತು ಕ್ರೇಜಿ ಅಂತಾನೆ ಹೇಳ್ಬೋದು. ರೆಡಿ ಟೈಮ್. ಇವತ್ತಿನ ವಿಡಿಯೋನ ಎಂಡ್ ಮಾಡೋಕ್ಕೂ ಮುಂಚೆ ನಿಮ್ಮ ಆತ್ಮಬಲವೇ ನಿಮಗೊಂದು ದೊಡ್ಡ ಶಕ್ತಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ನಾಳೆ ಸಿಗೋಣ ಮತ್ತೆ. ಬಾಯ್, ಗುಡ್ ನೈಟ್, ಟೇಕ್ ಕೇರ್ ಆಲ್ ಆಫ್ ಯು.